ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರಬಹುದು ರೆಸಿಪಿ ಏನು ಅಂತ. ನಾನು ಇವತ್ತು ಬೇಸಿಗೆಗೆ ತುಂಬ ಚಿಲ್ಡಾಗಿರುವಂಥ ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು. ಬನ್ನಿ ಹಾಗಾದರೆ ರೆಸಿಪಿ ನೋಡ್ಕೊಂಡು ಬರೋಣ. ಅದಕ್ಕೆ ಏನೇನು ಬೇಕು ಅಂತ. ತುಂಬಾ ಸಿಂಪಲ್ಲಾಗಿದೆ. ಮೊದಲಿಗೆ ನಾನಿಲ್ಲಿ ಒಂದು ಮಸ್ಕ್ ಮಿಲನ್ ತೊಗೊಂಡಿದ್ದೀನಿ. ಇದು ಸುಮಾರು ಒಂದು 300 ಗ್ರಾಮ್ ಅಷ್ಟಿದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ತೊಗೋಬಹುದು. ಇದು ಸುಮಾರು ಒಂದು 300 ಗ್ರಾಮ್ ಇದೆ. ಆಮೇಲೆ ಚೆನ್ನಾಗಿ ಹಣ್ಣಾಗಿರಬೇಕು. ಇವಾಗ ಫಸ್ಟು ನಾನು ಒಂದು ಸ್ವಲ್ಪ ಮೇಲೆಯಿಂದ ಕಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಅಂತ. ಫುಲ್ ಅರ್ಧ ಕಟ್ ಮಾಡ್ತಾ ಇಲ್ಲ, ಜಸ್ಟ್ ಮೇಲೆ ಇರೋ ಟಾಪ್ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಥರ ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಇದ್ರ ಒಳಗಡೆ ಏನು ಮಧ್ಯದಲ್ಲಿ ಬೀಜ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ತೆಕ್ಕೊಂಡ್ಬಿಡೋಣ ನಾವು. ನೋಡಿ ಈ ಥರ ನೀವು ಪೂರ್ತಿ ಕಟ್ ಮಾಡಿ ಒಂದೇ ಸಲ ಮಿಕ್ಸಿ ಜಾರ್ಗೂ ಕೂಡ ಹಾಕೋಬಹುದು. ಬಟ್ ನಾನಿಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಮಸ್ಕ್ ಮಿಲನ್ ಒಳಗಡೆ ಇರೋ ಬೀಜನೆಲ್ಲ ರಿಮೂವ್ ಮಾಡ್ಕೊಂಬಿಡಿ. ಒಂದು ಬೀಜ ಕೂಡ ಇರಬಾರ್ದು. ನೋಡ್ತಾ ಇರ್ಬೋದು ನೀವು, ಏನು ಒಂದು ಬೀಜ ಕೂಡ ಇಲ್ಲ. ಇವಾಗ ಇದರದ್ದು ಪಲ್ಪ್ ನಾವು ತೆಕ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ. ಯಾವ ಸ್ಪೂನಿಂದ ನಾನು ಬೀಜ ತೆಗ್ದಿದ್ನಲ್ಲ ಅದೇ ಸ್ಪೂನಿಂದ ನಾನು ನೋಡಿ ಈ ಥರ ಪಲ್ಪ್ನ ತುಂಬಾ ಬೇಗ ಆಮೇಲೆ ಸಾಫ್ಟಾಗಿ ಬಂದುಬಿಡುತ್ತೆ. ತುಂಬ ಏನು ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಣ್ಣಾಗಿರುತ್ತಲ್ಲ. ಹಾಗಾಗಿ ನೋಡಿ ಎಲ್ಲ ಪಲ್ಪ್ನು ಸೇಮ್ ಇದೇ ಥರನೇ ತೆಗಿತಾ ಇದ್ದೀನಿ. ನಿಮಗೆ ಈ ಒಂದು ಕರ್ಬೂಜದಲ್ಲಿ ಆರಾಮಾಗಿ 4 ಜನರಿಗೆ ಆಗೋವಷ್ಟು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಫ್ರೆಂಡ್ಸ್. 300 ಗ್ರಾಮ್ದಿದೆ ಇದು ಕರ್ಬೂಜ. 300 ಗ್ರಾಮ್ ಕರ್ಬೂಜದಲ್ಲಿ ಆರಾಮಾಗಿ ನೀವು 4 ಜನರಿಗೆ ಮಿಲ್ಕ್ ಶೇಕ್ನ ಮಾಡ್ಕೋಬೋದು. ನೋಡಿ ಪೂರ್ತಿ ಪಲ್ಪ್ನ ತೆಗೆದುಬಿಟ್ಟಿದ್ದೀನಿ. ಎಷ್ಟು ಈಸಿಯಾಗಿ ಬಂದುಬಿಟ್ಟಿದೆ, ಒಂಚೂರು ಕೂಡ ವೇಸ್ಟ್ ಆಗಿಲ್ಲ. ಇವಾಗ ಇದಕ್ಕೆ ಮಿಕ್ಕಿದ್ನ ಏನೇನು ಇಂಗ್ರೀಡಿಯೆಂಟ್ ಇದೆ ಅದನ್ನು ಕೂಡ ಹಾಕೊಂಡ್ಬಿಡೋಣ. 1 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಸಕ್ಕರೆ ಬೇಡ ಅಂದರೆ ಹನಿ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಈ ಡ್ರೈ ಫ್ರೂಟ್ಸಲ್ಲಿ ಏನಿದೆ ಅಂದರೆ ಪಿಸ್ತಾ ಮತ್ತು ಬಾದಾಮಿ ಇವೆರಡೂ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಪ್ಯೂರಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಹಾಲ್ಗಿಲ್ಲಿ ಏನೂ ಹಾಕಿಲ್ಲ, ಜಸ್ಟ್ ಹಾಗೇ ನಾನು 1-2 ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಅಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಲೀಟ್ರಷ್ಟು ಹಾಲಿದೆ ಫ್ರೆಂಡ್ಸ್. ಇದು ಕೂಡ ಇಲ್ಲಿ ನೀವು ಐಸ್ ಕ್ಯೂಬ್ನು ಕೂಡ ಹಾಕೋಬೋದು. ಇಲ್ಲಿ ಐಸ್ ಕ್ರೀಮ್ನು ಚಿಲ್ಡಾಗಿದೆ, ಆಮೇಲೆ ಹಾಲು ಕೂಡ ಚಿಲ್ಡಾಗಿದೆ ಅಂದ್ಬಿಟ್ಟು ನಾನು ಐಸ್ ಕ್ಯೂಬ್ನ ಯೂಸ್ ಮಾಡಿಲ್ಲ. ನಿಮಗೆ ಇನ್ನೂ ಚಿಲ್ಡಾಗಿರುವಂಥ ಜ್ಯೂಸ್ ಬೇಕು ಅಂದರೆ ನೀವು 1-2 ಐಸ್ ಕ್ಯೂಬ್ನ ಹಾಕೋಬಹುದು. ಇವಾಗ ನೋಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ರೌಂಡ್ ತಿರುಗಿಸ್ಕೊಂಡಾದ್ಮೇಲೆ ನಮ್ಮದು ಮಿಲ್ಕ್ ಶೇಕ್ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಏನು ಮಾಡೋಂಥ ಅವಶ್ಯಕತೆ ಇಲ್ಲ. ತುಂಬಾ ಬೇಗ 5 ಮಿನಿಟ್ಸ್ ಒಳಗಡೆ ಆಗುವಂಥ ಮಿಲ್ಕ್ ಶೇಕ್ ಇದು. ಇವಾಗ ನಾನು ಏನು ಕರ್ಬೂಜ ಅದು ಔಟರ್ ಲೇಯರ್ ಏನಿತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದ್ರ ಒಳಗಡೆ ನಾವು ಇದನ್ನು ಸರ್ವ್ ಮಾಡೋಣ ಫ್ರೆಂಡ್ಸ್. ನೋಡಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಸರ್ವ್ ಮಾಡಿದಾಗ. ಇವಾಗ ಮೇಲೆಯಿಂದ ಒಂದು ಸ್ವಲ್ಪ ಅದೇನು ಕರ್ಬೂಜ ಅದು ನಾನು ಸ್ವಲ್ಪ ಪಲ್ಪ್ ಎತ್ತಿಟ್ಕೊಂಡಿದ್ನಲ್ಲ ಕಟ್ ಮಾಡಿರುವಂಥ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಮೇಲೆಯಿಂದ ಸ್ವಲ್ಪ ಗಾರ್ನಿಷಿಂಗ್ ಅಂದ್ಬಿಟ್ಟು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನನ್ನ ಹತ್ರ ಇನ್ನೂ ಮಿಲ್ಕ್ ಶೇಕ್ ಮಿಕ್ಕಿದೆ. ಇವಾಗ ಅದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಕೂಡ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದಾಯಿತು. ಇವಾಗ ಬೇಸಿಗೆ ಬಂದಿದೆ ಫ್ರೆಂಡ್ಸ್, ನಮಗೆ ಊಟ ಏನು ತಿನ್ನಬೇಕು ಅಂತಲೇ ಅನಿಸಲ್ಲ. ಈ ಥರ ಒಂದು ಗ್ಲಾಸ್ ತಣ್ಣಗಿರುವಂಥ ಹಣ್ಣಿನ ಜ್ಯೂಸ್ ಸಿಕ್ಬಿಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಯಾಕಂದರೆ ಊಟ ತಿನ್ನೋಕ್ಕೆ ಮನಸ್ಸೇ ಆಗಲ್ಲ ಈ ಬಿಸಿಯಲ್ಲಿ, ಈ ಬೇಸಿಗೆಯಲ್ಲಿ, ಈ ಸೆಕೆಗೆ. ಹೊರಗಡೆಯಿಂದ ಹೋಗಿ ಬಂದರೆ ತಣ್ಣಗಾಗಿರುವಂಥ ಜ್ಯೂಸ್ ಕುಡಿದ್ರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ. ಆದರೆ ನಾವು ಹೊರಗಡೆ ಹೋಗಿ ಆ ಸೋಡಾಗಳಿರುವಂಥ ಜ್ಯೂಸ್ಗಳನ್ನ ಕುಡಿದು ಹೊಟ್ಟೆ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಹಣ್ಣುಗಳ ಜ್ಯೂಸ್ಗಳನ್ನ ನೀವು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಚಿಲ್ಡಾಗೂ ಇರುತ್ತೆ, ಆಮೇಲೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಇವಾಗ ನೋಡಿ ನಾನು ಸರ್ವ್ ಮಾಡಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಸರ್ವ್ ಮಾಡಿ, ಅವರು ತುಂಬ ಖುಷಿ ಪಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಕೂಡ ಇರುತ್ತೆ. ಇವಾಗ ಚಿಲ್ಡಾಗಿರುವಂಥ ಮಸ್ಕ್ ಮಿಲನ್ ಜ್ಯೂಸ್ನ ನಾನು ಸರ್ವ್ ಮಾಡಿದ್ದೀನಿ. ನೀವು ಕೂಡ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೀವು ಕೂಡ ಒಂದು ಸರ್ತಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಜ್ಯೂಸ್ ಅಂತ ಕಮೆಂಟ್ ಸೆಕ್ಷನಲ್ಲೂ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಹಾಕಿರುವಂಥ ಹೊಸ ರೆಸಿಪಿಗಳು ನಿಮ್ಮವರೆಗೂ ತಲುಪುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.